ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 59ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಎಂದು ಸಾಧಿಸಿ. ಸೊ ಇಲ್ಲಿ ದತ್ತವನ್ನ ಕೊಟ್ಟಿದ್ದಾರೆ, ಏನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 0. ಸೊ ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಮೈನಸ್ ಝೆಡ್ ಅಂತ ತಗೊಳ್ಳೋಣ. ಸೊ ಈಗ ಎರಡೂ ಕಡೆ ಘನವನ್ನಾಗಿ ಮಾಡಿದಾಗ ಎಕ್ಸ್ ಪ್ಲಸ್ ಝೆಡ್ ದಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಮೈನಸ್ ಝೆಡ್ ದಿ ಹೋಲ್ ಕ್ಯೂಬ್ ಆಗತ್ತೆ. ಸೊ ಎಕ್ಸ್ ಪ್ಲಸ್ ಝೆಡ್ ದಿ ಹೋಲ್ ಕ್ಯೂಬ್, ಸೊ ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಅನ್ನ ಹೇಗೆ ಬರಿಬಹುದು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ. ಎಕ್ಸ್ ಪ್ಲಸ್ ವೈ, ಓಕೆ ಸರಿ, ಎಕ್ಸ್ ಪ್ಲಸ್ ವೈ ಓಕೆ is equal to minus z ಕ್ಯೂಬ್ ಆಗತ್ತೆ. ಓಕೆ, ಸೊ ಈಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ವೈ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನ್ ಹೇಳಿ, ಮೈನಸ್ ಝೆಡ್. ಸೊ ಹಾಗಾಗಿ ಇದನ್ನ ಮೈನಸ್ ಝೆಡ್ ಎಂದು ಆದೇಶಿಸೋಣ. ಓಕೆ, ಸೊ ಈ ಮೈನಸ್ ಝೆಡ್ ಹೋಲ್ ಕ್ಯೂಬ್ ಅನ್ನ ಲೆಫ್ಟ್ ಸೈಡ್ ತಗೊಂಡು ಹೋದಾಗ ಏನಾಗತ್ತೆ ಹೇಳಿ, ಪ್ಲಸ್ ಝೆಡ್ ಕ್ಯೂಬ್ ಆಗತ್ತೆ, ಈಸ್ ಈಕ್ವಲ್ ಟು 0. ಓಕೆ, ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಮೈನಸ್ ಮೈನಸ್ 3 ಇಂಟು ಎಕ್ಸ್ ಇಂಟು ವೈ ಇಂಟು ಝೆಡ್ ಪ್ಲಸ್ ಝೆಡ್ ಕ್ಯೂಬ್, ಸಾರಿ ವೈ ಕ್ಯೂಬ್ ಈಸ್ ಈಕ್ವಲ್ ಟು 0. Okay, so x cube plus y cube plus z cube minus 3xyz ಅನ್ನ ರೈಟ್ ಸೈಡ್ ತಗೊಂಡು ಹೋದಾಗ is equal to plus 3 into x into y into z ಆಗತ್ತೆ. Okay, so hence proof. Thank you.